ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodayafundation.in ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಬ್ ಕ್ಯಾಟಗರೈಸೇಷನ್ ಆಫ್ OBCs ಎನ್ನುವುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನಕ್ಕೆ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಏನಕ್ಕೆ ಸಬ್ ಕ್ಯಾಟಗರೈಸೇಷನ್ ಆಫ್ OBC ನೆಸೆಸರಿ ಆಗಿದೆ, ಇದು ಎಲ್ಲದರ ಬಗ್ಗೆ ನಾವು ಈ ದಿನ ತಿಳಿತಾ ಹೋಗೋಣ. ಸೊ ಇದು GS ಪೇಪರ್ 2 ನಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿದೆ. ಸೊ ಮೋಸ್ಟ್ ಆಫ್ ದಿಸ್ ಟಾಪಿಕ್ ಏನಿದೆ, ಸೊ ಇದು ಮೇನ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಪ್ರಿಲಿಮ್ಸ್ ನಲ್ಲಿ ಅಷ್ಟಾಗಿ ಏನು ಕೇಳುವಂತಹ ಒಂದು ಚಾನ್ಸ್ ಇಲ್ಲ. ಬಟ್ ಇಫ್ ಯು ಆರ್ ರೆಡಿ ವಿತ್ ಮೀನ್ಸ್ ಯು ಕ್ಯಾನ್ ಡೀಲ್ ವಿತ್ ಪ್ರಿಲಿಮ್ಸ್ ಅಂತ ಹೇಳ್ಬೋದು. ಬಟ್ ನಾವಿವತ್ತು ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅದು ಮೇನ್ಸ್ ಓರಿಯೆಂಟೆಡ್ ಆಗಿ ಇರುತ್ತೆ. ಹಾಗಿದ್ರೆ ನೋಡ್ತಾ ಹೋಗೋಣ ಏನಿದು ಸಬ್ ಕ್ಯಾಟಗರೈಸೇಷನ್ ಆಫ್ OBCs ಅಂತ ಹೇಳಿ. ಮೊದಲನೇದಾಗಿ ವೈ ಇಟ್ ಈಸ್ ಇನ್ ನ್ಯೂಸ್, ಯಾಕೆ ಇದು ನ್ಯೂಸ್ನಲ್ಲಿ ಇದೆ ಅಂತ ಹೇಳಿದರೆ 3 years ಬ್ಯಾಕ್ ಒಂದು ಕಮಿಷನ್ ಅನ್ನ ಫಾರ್ಮೇಷನ್ ಮಾಡಲಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ, ಏನು OBCs ಇದೆ ದಟ್ ಈಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಹೇಳ್ತೀವಿ. ಯೂಶಲಿ OBCs ಅಲ್ಲಿ ದೇರ್ ಆರ್ ಮೆನಿ ಕ್ಯಾಟಗರೀಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಇಫ್ ಯು ಸಿ ದ ಅಪ್ಲಿಕೇಶನ್ ಫಾರ್ಮ್ಸ್ಗಳಾಗಿರ್ಬೋದು ಅಥವಾ ಯಾವುದಾದ್ರೂ ನೀವು ನೋಡ್ತಾ ಹೋದ್ರೆ ಅದರಲ್ಲಿ 2A ಕ್ಯಾಟಗರೀಸ್ ಆಗಿರ್ಬೋದು, 2B, 3A, 3B ಈ ರೀತಿ ಹಲವಾರು ಕ್ಯಾಟಗರೀಸ್ಗಳನ್ನ ನಾವು OBC ಯಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ಬಟ್ ಎಗೇನ್ ಇದನ್ನ ಮತ್ತೆ ಇನ್ನು ಸಬ್ ಕ್ಯಾಟಗರಿಯಾಗಿ ಮಾಡಬೇಕು, ಇನ್ನು ಅದನ್ನ ಡಿವೈಡ್ ಮಾಡಿ ಅದಕ್ಕೆ ಕ್ಯಾಟಗರೀಸ್ ಅನ್ನ ನೇಮ್ ಕೊಡಬೇಕು ಅಂತ ಹೇಳಿ ಅದನ್ನ ಎಕ್ಸಾಮಿನ್ ಮಾಡೋದಕ್ಕೋಸ್ಕರ OBC ಯಲ್ಲಿ ಇರುವಂತಹ ಸಬ್ ಕ್ಯಾಟಗರಿ ಏನಿದೆ ಅಥವಾ ಸಬ್ ಕ್ಯಾಟಗರೈಸೇಷನ್ ಆಫ್ OBC ಅನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಎಕ್ಸಾಮಿನ್ ಮಾಡೋದಕ್ಕೋಸ್ಕರ ಒಂದು ಕಮಿಷನ್ ಅನ್ನ ಫಾರ್ಮೇಷನ್ ಮಾಡಲಾಯಿತು. ಅದನ್ನ ಹೆಡ್ ಮಾಡ್ತಿದ್ದವರು ರಿಟೈರ್ಡ್ ಜಸ್ಟಿಸ್ ಆಗಿದ್ದಂತಹ G. ರೋಹಿಣಿ ಅವರು ಈ ಕಮಿಷನ್ ಅನ್ನ ಹೆಡ್ ಆಗಿ ಎಕ್ಸಾಮಿನ್ ಅನ್ನ ಮಾಡ್ತಿದ್ರು, ಈ ಸಬ್ ಕ್ಯಾಟಗರೈಸೇಷನ್ ಆಫ್ OBC. ಸೊ ಇದು ಇವಾಗ ಇಟ್ ಹ್ಯಾಸ್ ಕಂಪ್ಲೀಟೆಡ್ 3 years ನಾವು ಅಂತ ಹೇಳ್ತೀವಿ. ಇದು 3 years ಆಲ್ಮೋಸ್ಟ್ 3 years ಆಗಿ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇರೋ ಅಂಥದ್ದು. ಅಂಡ್ ಏನಕ್ಕೆ ಇದು ಮತ್ತೆ ಹೊಸದಾಗಿ ಲೈಕ್ ನ್ಯೂಸ್ ನಲ್ಲಿ ಕಾಣಿಸ್ಕೊಂಡಿರೋವಂಥದ್ದು, ಹಾಗೆ ಇಂಪಾರ್ಟೆನ್ಸ್ ನ ಏನಕ್ಕೆ ಗೇನ್ ಮಾಡ್ತಿರೋದು ಅಂತ ಹೇಳಿದ್ರೆ, ಹೇಗೆ ಸಬ್ ಕ್ಯಾಟಗರೈಸೇಷನ್ ಆಫ್ OBCs ಅಂತ ಹೇಳ್ತೀವಿ, ನಾವು ಲಾಸ್ಟ್ ವೀಕ್ ನೋಡಿದ ಹಾಗೆ ಈವನ್ ಸಬ್ ಕ್ಯಾಟಗರೈಸೇಷನ್ ಆಫ್ SC ST ರಿಸರ್ವೇಷನ್ಸ್ ಏನಿದೆ ಫಾರ್ ರಿಸರ್ವೇಷನ್ ಆಗೋದು ಅದು ಸುಪ್ರೀಂ ಕೋರ್ಟ್ ಇಂದ ಮಾನ್ಯತೆಯನ್ನು ಪಡ್ಕೊಂಡಿದೆ. ದಟ್ ಈಸ್ ಸ್ಟೇಟ್ಸ್ಗಳು ತಮ್ಮದೇ ಆದಂತಹ ಸಬ್ ಕ್ಯಾಟಗರೀಸ್ ಅನ್ನ SC ST ನಲ್ಲೂ ಕೂಡ ಮಾಡಬಹುದು. ದೇ ಕ್ಯಾನ್ ಸಬ್ ಕ್ಯಾಟಗರೈಸ್ ದ SC ST ಪೀಪಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಈ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಲಾರ್ಜರ್ ಬೆಂಚಿಗೆ ದಟ್ ಈಸ್ 5 judge ಬೆಂಚಿಗೆ ರೆಫರ್ ಮಾಡಿದ್ರು. ಹಾಗಾಗಿ ಏನು ಸಬ್ ಕ್ಯಾಟಗರೈಸೇಷನ್ ಆಫ್ OBC ಏನಿದೆ ಆಲ್ಮೋಸ್ಟ್ 3 years ಇಂದ ಏನು ಎಕ್ಸಾಮಿನಿಂಗ್ ನಡೀತಾ ಇದೆ, ಇದು ಕೂಡ ಈ ಒಂದು ತೀರ್ಪನ್ನ SC ST ಗೆ ಕೊಟ್ಟಾದ್ಮೇಲೆ ಇದು ಹೊಸ ಒಂದು ಹೈಲೈಟ್ ಅನ್ನ ಪಡ್ಕೊಳ್ತಿರೋ ಅಂಥದ್ದು. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇರೋ ಅಂಥದ್ದು. ಈ ಸಬ್ ಕ್ಯಾಟಗರೈಸೇಷನ್ ಆಫ್ OBCs ಯಾಕೆ ಬೇಕು, ಇದರ ಹೈಲೈಟ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ, ಸೊ ನಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಜಾಬ್ಸ್ಗಳಿಗಾಗಿರ್ಬೋದು, ಎಜುಕೇಶನ್ಗಾಗಿರ್ಬೋದು OBC ಅಂತವರಿಗೇನೆ 27% ಅಷ್ಟು ರಿಸರ್ವೇಷನ್ ಮಾಡಲಾಗಿದೆ. ಸೊ ಇಟ್ ಈಸ್ ಗ್ರಾಂಟೆಡ್ 27% ರಿಸರ್ವೇಷನ್ ಇನ್ ಜಾಬ್ಸ್ ಅಂಡ್ ಎಜುಕೇಶನ್ ಅಂತ ಹೇಳ್ತೀವಿ. ಬಟ್ ಆದರೆ ನಾವು ಈ OBCs ಅಂತ ಏನು ಹೇಳ್ತೀವಿ, ಆಸ್ ಐ ಸೆಡ್ ದೇರ್ ಆರ್ 3 lists, ಸೆಂಟ್ರಲ್, ಸ್ಟೇಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಅಂದ್ಬಿಟ್ಟು. ವೆನ್ ಇಟ್ ಕಮ್ಸ್ ಟು ಕ್ಯಾಸ್ಟ್ ಆಗಿರ್ಬೋದು, ಮತ್ತೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ಗಳ ಅಂತ ಬಂದಾಗ ಸೊ ಅದು ಸೆಂಟ್ರಲ್ ಲಿಸ್ಟ್ಗೆ ಸೇರುವಂಥದ್ದು. ಈ ಸೆಂಟ್ರಲ್ ಲಿಸ್ಟ್ ಇರುವಂತಹ OBC ಯಲ್ಲಿ ಆಲ್ಮೋಸ್ಟ್ 2600 ಕಮ್ಯುನಿಟೀಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ 2600 ಕಮ್ಯುನಿಟೀಸ್ ಅಲ್ಲಿ ಸೊ ಏನು 27% ರಿಸರ್ವೇಷನ್ ಇದೆ ಜಾಬ್ಸ್ ಅಂಡ್ ಎಜುಕೇಶನ್ಗೆ, ಸೊ ಇದು ಸಿಕ್ಕಿರುವಂಥದ್ದು ಕೇವಲ ಹಲವು ಕಮ್ಯುನಿಟೀಸ್ಗಳಿಗೆ ಮಾತ್ರ. ಓನ್ಲಿ ಅ ಫ್ಯೂ ಅಫ್ಲುಯೆಂಟ್ ಕಮ್ಯುನಿಟೀಸ್ ಅಂತಂದ್ರೆ ದೇ ಆರ್ ವೆಲ್ ಸೆಟಲ್ಡ್ ಅಂತಾನೆ ಹೇಳ್ಬೋದು. ಅವರಿಗೆ ಬೇಸಿಕ್ ನೆಸೆಸಿಟೀಸಿಗಾಗಿರ್ಬೋದು, ಎಜುಕೇಶನಿಗಾಗಿರ್ಬೋದು, ಅಂದ್ರೆ ದೇ ಆರ್ ಬೇಸಿಕ್ ನೀಡ್ಸ್ಗಳನ್ನ ಅವರು ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಹೊಂದಿರೋರು, ವೆಲ್ ಸೆಟಲ್ಡ್ ಫ್ಯಾಮಿಲೀಸ್, ಫೈನಾನ್ಷಿಯಲಿ ದೇ ಆರ್
ಗುಡ್ ಅಂತ ಹೇಳುವಂತಹ ಕಮ್ಯುನಿಟೀಸ್ಗಳಿಗೇನೆ ಈ ಒಂದು ರಿಸರ್ವೇಶನ್ ಏನಿದೆ ಜಾಬ್ಸ್ ಅಂಡ್ ಎಜುಕೇಶನ್ ಅಲ್ಲಿ ಇದು ಹೋಗ್ತಿರೋ ಅಂಥದ್ದು. ಇನ್ನ ಮೇಜರ್ ಪಾರ್ಟ್ಗಳು ಯಾರಿದ್ದಾರೆ, ಇನ್ನು ಮಿಕ್ಕಂತಹ ಪಾರ್ಟ್ಗಳು ಅವರಿಗೆ ಇಂತಹ ಒಂದು ಫೆಸಿಲಿಟಿ ಸೌಲಭ್ಯಗಳು ದೊರೀತಿಲ್ಲ. ಸೊ ಮೇನ್ ಇಶ್ಯೂ ಏನ್ ಹೇಳಿದ್ರೆ ಈ 27% ರಿಸರ್ವೇಶನ್ ಏನಿದೆ ಬೇಸಿಕ್ ಬೆನಿಫಿಟ್ಸ್ಗಳು ಇದು ಕೆಲವು ಅಫ್ಲುಯೆಂಟ್ ಕಮ್ಯುನಿಟೀಸ್, ಕೆಲವು ವೆಲ್ ಸೆಟಲ್ಡ್ ಕಮ್ಯುನಿಟೀಸ್ಗಳಿಗೆ ಮಾತ್ರ ದೊರೀತಿದೆ, ಇನ್ನು ಹಲವಾರು ಕಮ್ಯುನಿಟೀಸ್ಗಳಿಗೆ ದೊರೀತಿಲ್ಲ ಎನ್ನುವಂತಹ ವಿಷಯಕ್ಕೋಸ್ಕರ ಈ ಒಂದು OBCsಗಳನ್ನ ಮತ್ತೆ ಸಬ್ ಕೆಟಗರೈಸ್ ಮಾಡಬೇಕು ಅಂತ ಹೇಳಿ 3 years ಬ್ಯಾಕ್ ಕಮಿಷನ್ ಅನ್ನ ಫ್ರೇಮ್ ಮಾಡಲಾಗಿದ್ದು. ನಂತರ ಈ ಸಬ್ ಕೆಟಗರೈಸ್ ಮಾಡೋದ್ರಿಂದ ಏನಾಗುತ್ತೆ, OBCs ಒಳಗೆ ಕೆಟಗರೀಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ರಿಸರ್ವೇಶನ್ ಪರ್ಪಸ್ಗೋಸ್ಕರ. ಅಂಡ್ ಈ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಏನು ರೆಪ್ರೆಸೆಂಟೇಷನ್ ಇದೆ ಅಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಕಾಣ್ತಾ ಹೋಗ್ತೀವಿ. ಇಟ್ ಎನ್ಶ್ಯೂರ್ಸ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಎಲ್ಲಾ ಕಮ್ಯುನಿಟೀಸ್ಗಳಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ಗಳು ದೊರೆಯುವಂತಹ ಒಂದು ಅವಕಾಶವನ್ನ ಸಿಗ್ತಾ ಹೋಗುತ್ತೆ. ಇದು ಫಸ್ಟ್ ಥಿಂಗ್. ಬಟ್ ಹವೆವರ್ ಈ ಸಬ್ ಕ್ಯಾಟಗರೈಸೇಷನ್ ಏನಿದೆ ಇದರಲ್ಲಿ ಒಂದು ಡಿಮೆರಿಟ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಏನಿದು ಈ ಡಿಮೆರಿಟ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಾವು ನೋಡ್ಬೋದು ಈ ಪೊಲಿಟಿಕ್ಸ್ ಅನ್ನುವಂಥದ್ದು ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಇರುವಂತದ್ದು. ಈ ಪೊಲಿಟಿಕ್ಸ್ ಗಳು ಎಲ್ಲಾ ಫೀಲ್ಡ್ ಅಲ್ಲೂ ಇದೆ ಅಂತ ಹೇಳೋದಾದ್ರೆ ಇಲ್ಲಿ ಏನ್ ಮೇಜರ್ ಆಗಿ ಅವರು ನಾವು ಕಾಣ್ಬೋದು ಅಂತ ಹೇಳಿದ್ರೆ ನಾವು ಕೆಟಗರೀಸ್ ಅಲ್ಲಿ ಮತ್ತೆ ಸಬ್ ಕೆಟಗರೈಸ್ ಮಾಡೋದ್ರಿಂದ ಈ OBCನೇ ಒಂದು ಕಮ್ಯುನಿಟಿ ಆಗುತ್ತೆ. ಮೇ ಬಿ ವೆನ್ ಇಟ್ ಕಮ್ಸ್ ಟು ಎಲೆಕ್ಷನ್ ಆಗಿರ್ಬೋದು ಅಥವಾ ಒಂದು ಮೇಜರ್ ಡಿಸಿಷನ್ ಅನ್ನ ನಾವು ತಗೊಳ್ತಾ ಹೋಗೋದಾದ್ರೆ ಈಗ ಒಂದು ಕೆಟಗರಿ ಇಟ್ ಮೈಟ್ ಸ್ಟಾರ್ಟ್ ಗ್ರೂಪಿಸಮ್ ಆಗಿ ನಾವು ಎಂತ ಒಂದು ಎಲೆಕ್ಷನ್ ಆಗಿರ್ಬೋದು ಅಲ್ಲಿ ನೋಡಿದಾಗ ಒಂದು ಕಮ್ಯುನಿಟಿಯವರು ಆ ಪರ್ಟಿಕ್ಯುಲರ್ ಕಮ್ಯುನಿಟಿಯವ್ರಿಗೆ ಸಪೋರ್ಟ್ ಮಾಡುವಂತಹ ಒಂದು ಲೈಕ್ ದೇರ್ ಈಸ್ ಅ ಸಿಚುಯೇಷನ್, ಈ ರೀತಿ ಅದನ್ನ ನಾವು ಹಲವಾರು ಕಡೆ ನೋಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಸಬ್ ಕೆಟಗರೈಸೇಷನ್ ಮಾಡೋದ್ರಿಂದ ಇಟ್ ಕ್ರಿಯೇಟ್ಸ್ ಒನ್ ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಎಲೆಕ್ಷನ್ ಆಗಿರ್ಬೋದು ಅಥವಾ ಏನೇ ಒಂದು ಡಿಸಿಷನ್ ತಗೊಬೇಕಾದ್ರೂ ಕೂಡ ಒಂದು ಕಮ್ಯುನಿಟಿಯವರು ಆ ಕಮ್ಯುನಿಟಿಯವರಿಗೇನೆ ಪರ್ಟಿಕ್ಯುಲರ್ ಆಗಿ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಆ ಕೆಟಗರಿಯಲ್ಲಿ. ಹಾಗಾಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಸೋಷಿಯಲ್ ಜಸ್ಟಿಸ್ ಏನಿದೆ, ಸಾಮಾಜಿಕ ನ್ಯಾಯವಾಗಿ ಎಲ್ಲರಿಗೂ ಸೇಮ್ ಬೆನಿಫಿಟ್ಸ್ಗಳಾಗಿರ್ಬೋದು ಅದು ಏನು ದೊರಿಬೇಕಾಗಿರುತ್ತೆ ಈ ಸೋಷಿಯಲ್ ಜಸ್ಟಿಸ್ಗೆ ಇದು ನ್ಯಾಯವನ್ನ ಒದಗಿಸಲ್ಲ. ಸೊ ಫರ್ದರ್ ಅದು ಪಾಲಿಟಿಕ್ಸ್ ಆಗಿ ಬದಲಾವಣೆ ಆಗುತ್ತೆ ಅನ್ನೋದು ಒಂದು ಮೇನ್ ಕನ್ಸರ್ನ್ ಈ ಒಂದು ಸಬ್ ಕೆಟಗರೈಸೇಷನ್ ಆಫ್ OBC ಅದು. ನಂತರ ಈ ಕಮಿಷನ್ ಏನಿದೆ ಸೊ ದಟ್ ಈಸ್ 3 years ಬ್ಯಾಕ್ ಏನು ಸಬ್ ಕೆಟಗರೈಸೇಷನ್ ಆಫ್ OBC ನ ಅಗೈನ್ ಆ ಸಬ್ ಕೆಟಗರೈಸೇಷನ್ ಆಫ್ OBC ಅನ್ನ ಮತ್ತೆ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ಜಿ ರೋಹಿಣಿ ಅವರ ಒಂದು ನೇತೃತ್ವದಲ್ಲಿ ಒಂದು ಫಾರ್ಮೇಶನ್ ಮಾಡಲಾಯಿತು ಕಮಿಷನ್ನ. ಈ ಕಮಿಷನ್ ಏನು ಲೈಕ್ ಅಪ್ರೋಪ್ರಿಯೇಟ್ ಬಡ್ಜೆಟ್ ಅನ್ನ ಕೇಳಿದೆ. ಏನಕ್ಕೆ ಅಂತ ಹೇಳಿದ್ರೆ ಎಷ್ಟು ಜನ OBCs ಅಲ್ಲಿ ಪಾಪ್ಯುಲೇಷನ್ ಇದೆ ಅದನ್ನ ಒಂದು ಎಸ್ಟಿಮೇಟ್ ಮಾಡೋದಕ್ಕೋಸ್ಕರ ಕ್ಯಾಸ್ಟ್ ವೈಸ್ ಪಾಪ್ಯುಲೇಷನ್ ಆಫ್ OBCs ಅನ್ನ ಎಸ್ಟಿಮೇಟ್ ಮಾಡೋದಕ್ಕೋಸ್ಕರ ಆಲ್ ಇಂಡಿಯಾ ಸರ್ವೆ ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾಗಿ ನಮಗೆ ಪ್ರಾಪರ್ ಆಗಿರುವಂತಹ ಅಪ್ರೋಪ್ರಿಯೇಟ್ ಬಡ್ಜೆಟ್ ಪ್ರಾವಿಷನ್ ಅನ್ನ ಒದಗಿಸಬೇಕು ಅಂತ ಹೇಳಿ ಈ ಕಮಿಷನ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂಡ್ ಏನಕ್ಕೆ ಈ ಒಂದು ಆಲ್ ಇಂಡಿಯಾ ಸರ್ವೆಯನ್ನ ಮಾಡಬೇಕು, ಕ್ಯಾಸ್ಟ್ ವೈಸ್ ಪಾಪ್ಯುಲೇಷನ್ ಆಫ್ OBC ನ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಕಮಿಷನ್ ಏನಂತ ಕಾರಣ ಕೊಟ್ಟಿದೆ ಅಂತ ಹೇಳಿದ್ರೆ ಏನು ವೇರಿಯಸ್ ಕಮ್ಯುನಿಟೀಸ್ಗಳಿರುತ್ತೆ ಹಾಗೇನೆ ಪಾಪ್ಯುಲೇಷನ್ನ ಡೇಟಾ ನಾವು ಏನು ಲಭ್ಯ ಮಾಡ್ಕೊತೀವಿ ಕಂಪೇರ್ ಮಾಡೋದಕ್ಕೋಸ್ಕರ, ಅಂದರೆ ಜಾಬ್ಸಲ್ಲಿ ಆಗಿರ್ಬೋದು ಅಥವಾ ಎಜುಕೇಷನ್ನಲ್ಲಿ ಆಗಿರ್ಬೋದು ಈ ರೀತಿ ಅಡ್ಮಿಷನ್ಸ್ ಅಲ್ಲಿ ಆಗಿರ್ಬೋದು ಅವರ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತ ನೋಡೋದಕ್ಕೆ ಕಂಪೇರ್ ಮಾಡೋದಕ್ಕೆ ನಮಗೆ ಡೇಟಾಗಳು ಲಭ್ಯ ಆಗ್ತಿಲ್ಲ. ದೇರ್ ಈಸ್ ಆಬ್ಸೆನ್ಸ್ ಆಫ್ ಡೇಟಾ ಅಂತ ಹೇಳಿ ಒಂದು ರೀಸನ್ ಅನ್ನ ಕೊಟ್ಟಿರುವಂಥದ್ದು. ಅಂಡ್ ಆಲ್ಸೋ ಏನು ಈ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ಏನಿದೆ ಅದು ಏನು ಸೆನ್ಸಸ್ ಅನ್ನ ಪರಿಗಣಿಸ್ಬಿಟ್ಟು ಏನು ಡೇಟಾವನ್ನ ಲಭ್ಯ ಮಾಡುತ್ತೆ ಲೈಕ್ ಕ್ಯಾಸ್ಟ್ ವೈಸ್ ಪಾಪ್ಯುಲೇಷನ್ ನಮಗೆ ಕೊಡುತ್ತೆ, ಆ ಡೇಟಾ ಕೂಡ ಪ್ರಾಪರ್ ಆಗಿ ಇಟ್ ಈಸ್ ನಾಟ್ ರಿಲಯಬಲ್ ಅಂದ್ರೆ ಅದು ಪ್ರಾಪರ್ ಆಗಿ ಅಷ್ಟು ಲೈಕ್ ಇಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳಿ ಇದು ರೀಸನ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಮಗೆ ಅಪ್ರೋಪ್ರಿಯೇಟ್ ಬಡ್ಜೆಟ್ ಅನ್ನ ಮಂಡಿಸಿ ನಾವು ಆಲ್ ಇಂಡಿಯಾ ಸರ್ವೆಯನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಈ ಕಮಿಷನ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಸೊ ಹಾಗೇನೆ ಇನ್ ಆಗಸ್ಟ್ 2018 ನಲ್ಲಿ ಏನಂತ ಇದು ಘೋಷಣೆಯನ್ನ ಮಾಡುತ್ತೆ ಅಂತ ಹೇಳಿದ್ರೆ OBCs ಡೇಟಾ ಏನಿದೆ ಈ OBCs ಗಳ ಡೇಟಾವನ್ನ ಏನು 2021 ನಲ್ಲಿ ಸೆನ್ಸಸ್ ನಡೆಯುತ್ತೆ ಆ ಒಂದು ಸೆನ್ಸಸ್ ಅಲ್ಲೂ ಕೂಡ ಈ OBC ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಆಗಸ್ಟ್ 2018 ನಲ್ಲಿ ಘೋಷಣೆಯನ್ನ ಮಾಡಿತ್ತು. ಬಟ್ ಇದುವರೆಗೂ ಕೂಡ ಇದ್ರ ರಿಲೇಟೆಡ್ ಯಾವುದೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಅಂಡ್ ಈ ಕಮಿಷನ್ ಬಗ್ಗೆ ನಾವು ನೋಡೋದಾದ್ರೆ ಏನು ಲೈಕ್ ಫಾರ್ಮೇಶನ್ ಆಗಿತ್ತು 3 years ಬ್ಯಾಕ್ ಏನು ಸಬ್ ಕೆಟಗರೈಸೇಷನ್ ಆಫ್ OBCs ನ ಎಕ್ಸಾಮಿನ್ ಮಾಡೋದ್ರಲ್ಲಿ ಇದ್ರ ಬಗ್ಗೆ ನಾವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಅಕ್ಟೋಬರ್ 2017 ನಲ್ಲಿ ಇದು ಇಟ್ ಟುಕ್ ಚಾರ್ಜ್.
ದಟ್ ಈಸ್ ಅಕ್ಟೋಬರ್ 2017 ಫಾರ್ಮೇಶನ್ ಆಗ್ಬಿಟ್ಟು ಅಸ್ತಿತ್ವಕ್ಕೆ ಬಂದಿದ್ದು. ಇದರ ಟೆನ್ಯೂರ್ ಬಂದ್ಬಿಟ್ಟು 12 ವೀಕ್ಸ್ ಟೆನ್ಯೂರ್ ಅಂತ ಹೇಳಿದ್ದು. ಆ್ಯಂಡ್ ಇದು ಎಂಡ್ ಆಗಬೇಕಾಗಿದ್ದು January 2018 ಎಂಡ್ ಆಗಬೇಕಾಗಿತ್ತು. ಬಟ್ ಇನ್ ಜೂನ್ 2020 ಕ್ಯಾಬಿನೆಟ್ ಏನ್ ಮಾಡುತ್ತೆ, ಎಕ್ಸ್ಟೆನ್ಷನ್ ಅನ್ನ ಕೊಡುತ್ತೆ ಈ ಕಮಿಷನ್ಗೆ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಮಂತಿನ ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ 6 ತಿಂಗಳ ಎಕ್ಸ್ಟೆನ್ಷನ್ ಅನ್ನ ಈ ಒಂದು ಕಮಿಷನ್ಗೆ ಕೊಡುತ್ತೆ. ದಟ್ ಈಸ್ ಅಪ್ ಟು 31st January 2021 ವರೆಗೂ ಕೂಡ ಈ ಕಮಿಷನ್ ವರ್ಕ್ ಮಾಡಬಹುದು ಅಂತ ಹೇಳಿ ಕ್ಯಾಬಿನೆಟ್ 2020 ಜೂನ್ ನಲ್ಲಿ ಅಪ್ರೂವಲ್ ಅನ್ನ ಕೊಟ್ಟಿದ್ದಂಥದ್ದು. ಅಂಡ್ ಇದರ ಪ್ರೋಗ್ರೆಸ್ ಅನ್ನ ನಾವು ನೋಡೋದಾದ್ರೆ ಆಲ್ರೆಡಿ ಇವಾಗ ಇದು ಏನು ಒಂದು ಡ್ರಾಫ್ಟ್ ರಿಪೋರ್ಟ್ ಇರುತ್ತೆ, ಆ ಡ್ರಾಫ್ಟ್ ರಿಪೋರ್ಟ್ ಅನ್ನ ರೆಡಿ ಆಗಿದೆ. ಅಂಡ್ ಆಲ್ಸೋ ಇದು ಹಲವಾರು ರೀತಿಯಾದಂತಹ ಏನು ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ಗಳಿದೆ, ಇದು ಹಲವಾರು ರೀತಿಯಾದಂತಹ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ಗಳನ್ನು ಕೂಡ ಹೊಂದಿದ್ದು. ಹಾಗೇನೆ ಇದು ಅಕಸ್ಮಾತ್ ಅಪ್ರೂವ್ ಆದ್ರೆ, ಇದನ್ನ ಮಂಡಿಸಿದ್ರೆ ಇದು ಮುಂದೆ ಜುಡಿಷಿಯಲ್ ರಿವ್ಯೂ ಅನ್ನ ಫೇಸ್ ಮಾಡುತ್ತೆ. ಅಂದ್ರೆ ಇಟ್ ಮೈಟ್ ಗೋ ಇನ್ ಟು ದ ಕೋರ್ಟ್ ಲೆವೆಲ್ ವರೆಗೂ ಕೂಡ ಹೋಗಿ ಜುಡಿಷಿಯಲ್ ರಿವ್ಯೂನ ಫೇಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳಿ ಇದ್ರ ಪ್ರೋಗ್ರೆಸ್ ಅನ್ನ ನಾವು ನೋಡೋದಾದ್ರೆ ಹೇಳುವಂಥದ್ದು. ಹಾಗೆ ಇದ್ರ ಬಡ್ಜೆಟ್ ಅನ್ನ ನೋಡೋದಾದ್ರೆ ಅಂಟಿಲ್ ನವೆಂಬರ್ 2019 ವರೆಗೂ ಕೂಡ ಗವರ್ಮೆಂಟ್ ಆಲ್ಮೋಸ್ಟ್ 1.70 crore ಅಷ್ಟು ಈ ಕಮಿಷನ್ ಮೇಲೆ ಸ್ಪೆಂಡ್ ಮಾಡಿದೆ, ಇನ್ಕ್ಲೂಡಿಂಗ್ ಸ್ಯಾಲ್ರಿ ಆಗಿರ್ಬೋದು, ಹಾಗೆ ಅದಕ್ಕೆ ಬೇಕಾದಂತಹ ಹಲವು ವೆಚ್ಚಗಳನ್ನ ಸೇರಿಸಿ, ಸ್ಯಾಲ್ರಿ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಅನ್ನ ಸೇರಿಸಿ 1.70 crore ಅನ್ನ ಈ ಕಮಿಷನಿಗೋಸ್ಕರ ಸ್ಪೆಂಡ್ ಮಾಡಿರೋ ಅಂಥದ್ದು. ಈ ಬಡ್ಜೆಟ್ ಅನ್ನ ಎಲ್ಲಿಂದ ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಡ್ರಾನ್ ಫ್ರಮ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎನ್ನುವಂತಹ ಒಂದು ಕಮಿಷನ್ ನಿಂದ ಈ ಒಂದು ಬಡ್ಜೆಟ್ ಅನ್ನ ಡ್ರಾ ಮಾಡಿರೋಂಥದ್ದು. ಈ ಬಡ್ಜೆಟ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ದಟ್ ಈಸ್ ಸ್ಪೆಷಲಿ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿನ ಒಂದು ವೆಲ್ಫೇರಿಗೋಸ್ಕರ, ಅವರ ಡೆವಲಪ್ಮೆಂಟಿಗೋಸ್ಕರ ಈ ಒಂದು ನ್ಯಾಷನಲ್ ಕಮಿಷನ್ ಅನ್ನ ಫಾರ್ಮೇಶನ್ ಮಾಡಿರುವಂಥದ್ದು. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ನ ಗವರ್ಮೆಂಟ್ 2018 ನೀಡಲಾಗಿದೆ. ಸೊ ಈ ಬಡ್ಜೆಟ್ ಏನಿದೆ, ಕಮಿಷನಿಗೋಸ್ಕರ ಏನು ಬಡ್ಜೆಟ್ ನ ಪ್ರೊವೈಡ್ ಮಾಡಬೇಕಾಗಿತ್ತು, ಸೊ ಅದನ್ನ ಡ್ರಾ ಮಾಡ್ಕೊಂಡಿರುವಂಥದ್ದು ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ ಅಂತ ಹೇಳ್ತೀನಿ. ಹಾಗೇನೆ ಕಮಿಷನ್ಸ್ ಟರ್ಮ್ಸ್ ಆಫ್ ರೆಫರೆನ್ಸಸ್ ಅಂದ್ರೆ ಈ ಕಮಿಷನಿನ ಮುಖ್ಯ ಒಂದು ಫಂಕ್ಷನ್ ಆಗಿರ್ಬೋದು, ಗೋಲ್ ಏನು ಅಂತ ನೋಡೋದಾದ್ರೆ, ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಏನೆಲ್ಲ ರಿಸರ್ವೇಶನ್ ಬೆನಿಫಿಟ್ಸ್ ಗಳಿದೆ ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ, ಅದು ಅನ್ಇವನ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಎಲ್ಲೆಲ್ಲಿ ಇದು ಪ್ರಾಪರ್ ಆಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿಲ್ಲ ಅನ್ನೋದನ್ನ ಎಕ್ಸಾಮಿನ್ ಮಾಡೋದು, ಪರಿಶೀಲನೆ ಮಾಡೋದು ಮುಖ್ಯ ಒಂದು ಫಂಕ್ಷನ್ ಆಗಿದೆ. ಹಾಗೇನೆ ಏನು ಸಬ್ ಕೆಟಗರೈಸೇಷನ್ ಮಾಡಬೇಕು ಅಂತಿದ್ದಾರೆ OBCಯ ಒಂದು ಕೆಟಗರಿ ಒಳಗೆ, OBC ಒಳಗೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಳಗೆ, ಅದರ ಬಗ್ಗೆ ಯಾವೆಲ್ಲ ಕ್ರೈಟೀರಿಯಾಗಳನ್ನ ಹಾಕಬೇಕು, ನಾರ್ಮ್ಸ್ಗಳಾಗಿರ್ಬೋದು, ಪ್ಯಾರಾಮೀಟರ್ಸ್ಗಳನ್ನ ಏನೆಲ್ಲ ಇಡಬೇಕು, ಅದು ಯಾವ ರೀತಿ ನಡಿಬೇಕು, ಮೆಕ್ಯಾನಿಸಮ್ ಎಲ್ಲ ಅದನ್ನ ಒಂದು ಲಾಜಿಕಲ್ ವೇ ಆಗಿ, ಅಂದ್ರೆ ಯಾವುದೋ ಒಂದು ರ್ಯಾಂಡಮ್ ವೇ ಅಲ್ಲಿ ಅಡ್ಡದಿಡ್ಡಿಯಾಗಲ್ಲ, ಒಂದು ಸೈಂಟಿಫಿಕ್ ಅಪ್ರೋಚ್ ಇಟ್ಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ವರ್ಕ್ಔಟ್ ಮಾಡುವಂಥದ್ದು ಈ ಒಂದು ಮೇನ್ ಏಮ್ ಆಗಿದೆ ಈ ಒಂದು ಕಮಿಷನ್ದು. ಹಾಗೇನೆ ಏನು ರೆಸ್ಪೆಕ್ಟಿವ್ ಕ್ಯಾಸ್ಟ್ಗಳಿದೆ, ಕಮ್ಯುನಿಟೀಸ್ಗಳಿದೆ ಈ ಒಂದು OBCಯಲ್ಲಿ, ಅದನ್ನ ಕಾಂಪ್ರಹೆನ್ಸಿವ್ ಆಗಿ ಕಂಪ್ಲೀಟ್ ಡೇಟಾವನ್ನ ಕವರ್ ಮಾಡುವಂಥದ್ದು, ಐಡೆಂಟಿಫೈ ಮಾಡಿ ರೆಸ್ಪೆಕ್ಟಿವ್ ಸಬ್ ಗ್ರೂಪ್ಸ್ಗಳನ್ನ ಡೇಟಾ ಕವರೇಜ್ ಮಾಡುವಂಥದ್ದು ಮೇನ್ ಮುಖ್ಯ ಒಂದು ಗೋಲ್ ಆಗಿರೋ ಅಂಥದ್ದು. ನಂತರ ಎಲ್ಲ ಡೇಟಾವನ್ನ ಕವರ್ ಮಾಡಾದ್ಮೇಲೆ ಅದು ಪ್ರಾಪರ್ ಆಗಿ ಟ್ರಾನ್ಸ್ಕ್ರಿಪ್ಟ್ ಅನ್ನ ಮಾಡಬೇಕು, ಅಂದ್ರೆ ನೋಟ್ ಡೌನ್ ಅನ್ನ ಮಾಡಬೇಕು. ಸೊ ಆ ನೋಟ್ ಡೌನ್ ಮಾಡುವಂತಹ ಒಂದು ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ, ಈಗ ಒಂದು ಕಮ್ಯುನಿಟಿ ಆಗಿದೆ ಅಂತ ಹೇಳಿದ್ರೆ ದೇರ್ ಆರ್ ಹೆಲ್ ಲಾಟ್ ಆಫ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ಆಸ್ ಐ ಸೆ 2500 ಕಮ್ಯುನಿಟೀಸ್ಗಳು ನಮ್ಮ OBCಯಲ್ಲೇ ಇರುವಂಥದ್ದು. ಸೊ ಅಂತಹ ಒಂದು ಕಮ್ಯುನಿಟೀಸ್ಗಳು ಈಗ ನಾವು ಒಂದು ಫಸ್ಟ್ ಟೈಮ್ ಮೆನ್ಷನ್ ಮಾಡಿದೀವಿ ಅಂತಂದ್ರೆ ಅದೇ ಮತ್ತೆ ಇನ್ನೊಮ್ಮೆ ರಿಪೀಟ್ ಆಗದಿರೋ ಹಾಗೆ ಒಂದು ಡ್ರಾಫ್ಟ್ ನಲ್ಲಿ ಅಥವಾ ರಿಪೋರ್ಟ್ ನಲ್ಲಿ ರಿಪೀಟ್ ಆಗದಿರೋ ಹಾಗೆ ನೋಡ್ಕೊಳ್ಳುವಂಥದ್ದು. ಹಾಗೆ ಆ ಒಂದು ಕಮ್ಯುನಿಟೀಸ್ ನಾವು ಮೆನ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಆಂಬಿಗ್ವಿಟೀಸ್ ಆಗಿರ್ಬೋದು, ಕನ್ಫ್ಯೂಷನ್ಸ್ಗಳಾಗಿರ್ಬೋದು ಯಾವುದು ಕೂಡ ಇರದೇ ಇರುವಂಥದ್ದು, ಯಾವುದೇ ಒಂದು ಅಸ್ಥಿರತೆ ಇರುವಂಥದ್ದು, ಹಾಗೆ ಸ್ಪೆಲ್ಲಿಂಗ್ ಎರರ್ಸ್ ಇರದೇ ಇರುವಂಥದ್ದು ನಾವು ರಿಪೋರ್ಟ್ ನ ಮಾಡಬೇಕಾದ್ರೆ ಇದೆಲ್ಲದನ್ನು ಕೂಡ ಸ್ಟಡಿ ಮಾಡಿ ರೆಕಮೆಂಡ್ ಮಾಡುವಂತಹದ್ದು, ಕರೆಕ್ಷನ್ಸ್ ಗಳನ್ನ ರೆಕಮೆಂಡ್ ಮಾಡೋದು ಕೂಡ ಈ ಕಮಿಷನ್ನಿನ ಒಂದು ಫಂಕ್ಷನ್ ಆಗಿದೆ ಅಥವಾ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕೂಡ ಹೇಳ್ತೀವಿ. ಇದುವರೆಗೂ ಕೂಡ ಈ ಕಮಿಷನ್ನ ಒಂದು ಫೈಂಡಿಂಗ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ, ಅಕಾರ್ಡಿಂಗ್ ಟು 2018 ಒಂದು ಡೇಟಾವನ್ನ ಅನಲೈಸ್ ಮಾಡಿದ್ರೆ ನಾವು ಏನು OBC ಕೋಟಾ ಅಂಡರ್ ಜಾಬ್ಸ್ ಅಂಡ್ ಅಡ್ಮಿಷನ್ಸ್ ಗಳನ್ನ ನೋಡ್ತೀವಿ, ಸೆಂಟ್ರಲ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳಾಗಿರ್ಬೋದು ಮತ್ತೆ ಸೆಂಟ್ರಲ್ ಜಾಬ್ಸ್ ಅಲ್ಲಿ, ಅಕಾರ್ಡಿಂಗ್ ಟು ದಿಸ್ ಓನ್ಲಿ 1.3 lakh ಪೀಪಲ್ಸ್ ಗಳು ಏನಿದ್ದಾರೆ ಅಥವಾ 1.3 lakh ಅದರಲ್ಲೂ ಕೂಡ ಜಾಬ್ಸ್ ಅಂಡ್ ಎಜುಕೇಶನ್ ನ ಇನ್ಕ್ಲೂಡ್ ಮಾಡಿ, ಸೊ ಕೇವಲ ಇಷ್ಟು ಮಂದಿಗೆ ಮಾತ್ರ ಈ OBC ಕೋಟಾದಲ್ಲಿ ಬೆನಿಫಿಟ್ಸ್ ಗಳು ಲಭ್ಯ ಆಗಿರುವಂತದ್ದು.
ಇದರಲ್ಲೂ ಕೂಡ ಏನು ಲೈಕ್ 24.95% ಆಫ್ ದೀಸ್ ಜಾಬ್ಸ್ಗಳೇನಿದೆ ಅಥವಾ ಸೀಟ್ಸ್ಗಳೇನಿದೆ ಅದು ಕೇವಲ 10 OBC ಕಮ್ಯುನಿಟೀಸ್ಗಳಿಗೆ ಮಾತ್ರ ಸಿಗ್ತಿರೋವಂಥದ್ದು ಈ ಸವಲತ್ತುಗಳು ಅಥವಾ ಸೌಲಭ್ಯಗಳು. ನಾನು ಆಗ್ಲೇ ಹೇಳಿದೆ, ಇದು ಕೇವಲ ಅಫ್ಲುಯೆಂಟ್ ಕಮ್ಯುನಿಟೀಸ್ಗಳಿಗೆ ಅಥವಾ ಅಫ್ಲುಯೆಂಟ್ ಫ್ಯಾಮಿಲೀಸ್ಗಳಿಗೆ ಮಾತ್ರ ಈ ಒಂದು ರಿಸರ್ವೇಷನ್ನಿನ ಒಂದು ಅವಕಾಶ ಸಿಗ್ತಿದೆ. ಇನ್ನು ಮಿಕ್ಕ ಕಮ್ಯುನಿಟೀಸ್ಗಳು ದೇ ಆರ್ ಲೆಫ್ಟ್ ಔಟ್ ಅಂತ ಹೇಳಿ. ಸೊ ಇದೇ ಅಕಾರ್ಡಿಂಗ್ ಟು ಡೇಟಾದಲ್ಲೇ ಇದು ಪ್ರೂವ್ ಆಗ್ತಿದೆ. ಕೇವಲ 24.95% ಆಫ್ ದ ಜಾಬ್ಸ್ ಮತ್ತೆ ಸೀಟ್ಸ್ಗಳು ಕೇವಲ 10 OBC ಕಮ್ಯುನಿಟೀಸ್ಗಳಿಗೆ ಮಾತ್ರ ದೊರೆತಿರುವಂಥದ್ದು. ಆ್ಯಂಡ್ ಆಲ್ಸೋ ಏನು 95% ಆಫ್ ಆಲ್ ಜಾಬ್ಸ್ ಆಗಿರ್ಬೋದು ಅಥವಾ ಎಜುಕೇಷನಲ್ ಸೀಟ್ಸ್ಗಳೇನಿದೆ ಅದು OBCಯಲ್ಲಿ ಸಬ್ ಕ್ಯಾಸ್ಟ್ ಅಂತ ಏನು ಕ್ಲಾಸಿಫೈ ಮಾಡಿದ್ದಾರೆ ಲೈಕ್ 2A 3A ಈ ರೀತಿ, ಅದು ಕೇವಲ 25% ಭಾಗದಷ್ಟು ಸಬ್ ಕ್ಯಾಸ್ಟ್ಗಳಿಗೆ ಮಾತ್ರ ಹೋಗ್ತಿರೋ ಅಂಥದ್ದು. ಆ್ಯಂಡ್ 983 OBC ಕಮ್ಯುನಿಟೀಸ್ ಇದೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಾವು ನೋಡೋದಾದ್ರೆ ಓವರ್ ಆಲ್ 37% ಆಫ್ ದ ಟೋಟಲ್ ಪೀಪಲ್ ಅಥವಾ 37% ಆಫ್ ದ ಟೋಟಲ್ ಕಮ್ಯುನಿಟೀಸ್ಗಳಿಗೆ ಯಾವುದೇ ರೀತಿಯಾದಂತಹ ಜಾಬ್ಸ್ಗಳಾಗಿರ್ಬೋದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ರೆಪ್ರೆಸೆಂಟೇಷನ್ ಅನ್ನ ಕೊಟ್ಟಿಲ್ಲ. ದೇರ್ ಈಸ್ ಕಂಪ್ಲೀಟ್ ಝೀರೋ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ 37% ಆಫ್ ದ OBC ಕಮ್ಯುನಿಟೀಸ್ಗಳಲ್ಲಿ. ಹಾಗೇನೆ 994 OBC ಸಬ್ ಕ್ಯಾಸ್ಟ್ಗಳು ಏನಿದೆ ಅವರಿಗೆ ನಾವು ರಿಕ್ರೂಟ್ಮೆಂಟ್ ಪ್ರೋಸೆಸ್ಗಳಾಗಿರ್ಬೋದು ಅಥವಾ ಅಡ್ಮಿಷನ್ ಪ್ರೋಸೆಸ್ ಅಲ್ಲಿ ಓನ್ಲಿ 2.68% ಅಷ್ಟು ಜನಗಳನ್ನ ಮಾತ್ರ ರೆಪ್ರೆಸೆಂಟೇಷನ್ ಅನ್ನ ಹೊಂದಿದ್ದಾರೆ ಎನ್ನುವಂಥದ್ದು ಈಗಿನ ಒಂದು ಫೈಂಡಿಂಗ್ಸ್ ಆಗಿದೆ ಅಕಾರ್ಡಿಂಗ್ ಟು 2018 ಡೇಟಾ ಅನಾಲಿಸಿಸ್ ನ ಪ್ರಕಾರ OBC ಕೋಟಾದಲ್ಲಿ. ಇದರಲ್ಲೇ ಗೊತ್ತಾಗಿದೆ ಎಷ್ಟು ಲೆಫ್ಟ್ ಔಟ್ ಕಮ್ಯುನಿಟೀಸ್ಗಳು OBC ನಲ್ಲಿ ಇದೆ ಅಂತ ಹೇಳಿ. ಹಾಗಾಗಿ ಸಬ್ ಕ್ಯಾಟಗರೈಸೇಷನ್ ಈಸ್ ನೆಸೆಸರಿ ಅಂತ ಹೇಳಿ ಕಮಿಷನ್ ಅನ್ನ ಫಾರ್ಮೇಷನ್ ಮಾಡಿರೋ ಅಂಥದ್ದು. ಆ್ಯಂಡ್ ಅಕಾರ್ಡಿಂಗ್ ಟು 2018-19 ಆನ್ಯುವಲ್ ರಿಪೋರ್ಟಿನ ಪ್ರಕಾರ ಏನು DPT ದಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಆನ್ಯುವಲ್ ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ OBC ರಿಕ್ರೂಟ್ಮೆಂಟ್. ಇದ್ರ ಪ್ರಕಾರ ಏನು OBC ರಿಕ್ರೂಟ್ಮೆಂಟ್ ಇದೆ ಅಂದರೆ ಸೆಂಟ್ರಲ್ ಲೆವೆಲ್ ಜಾಬ್ಸ್ ಅಲ್ಲಿ ಕೇಂದ್ರೀಯ ಸರ್ಕಾರದಿಂದ ಏನು ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಥವಾ ಉದ್ಯೋಗಗಳ ಅವಕಾಶವನ್ನು ನೀಡ್ತಾರೆ ಆ ಒಂದು ಸೆಂಟ್ರಲ್ ಜಾಬ್ಸ್ಗಳಲ್ಲಿ OBC ಅವರ ರಿಕ್ರೂಟ್ಮೆಂಟ್ ಆಗಿರೋದು ಇಟ್ ಈಸ್ ವೆರಿ ಲೋ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಎಕ್ಸಾಂಪಲ್ ಏನು ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಿದೆ, ಏನು ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿದಾವೆ, ಸೊ ಅದರಲ್ಲಿ ಯಾವ ಒಬ್ಬ ಸಿಂಗಲ್ ಪ್ರೊಫೆಸರ್ಗಳು ಕೂಡ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ಗಳು ಕೂಡ OBC ಕೋಟಾದಲ್ಲಿ ಅಪಾಯಿಂಟ್ ಆಗಿಲ್ಲ ಎನ್ನುವಂಥದ್ದೇ ಒಂದು ಸಾಕ್ಷಿಯಾಗಿದೆ. ಸೊ ದಿಸ್ ಡೆಪಿಕ್ಟ್ ಇದು ಏನನ್ನ ಡೆಪಿಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಲೆವೆಲ್ ಜಾಬ್ಸ್ಗಳಲ್ಲಿ OBC ರಿಕ್ರೂಟ್ಮೆಂಟ್ ರೇಟ್ ಏನಿದೆ ಸೊ ದಿಸ್ ಇಸ್ ಕನ್ಸಿಡರಬಲಿ ಲೋ ಅಂತಾನೆ ಹೇಳ್ಬೋದು. ಹಾಗೇನೆ ಏನ್ ಪೋಸ್ಟ್ಗಳನ್ನ ರಿಸರ್ವ್ ಮಾಡಿರ್ತಾರೆ OBC ಕ್ಯಾಂಡಿಡೇಟ್ಸ್ಗಳಿಗೋಸ್ಕರ, ಈ OBC ಕ್ಯಾಂಡಿಡೇಟ್ಸ್ಗಳಿಗೆ OBC ಕೋಟಾದಲ್ಲಿ ಫಿಲ್ ಮಾಡಿರುವಂತಹ ಒಂದು ಸೀಟ್ಸ್ಗಳನ್ನ ಅಥವಾ ಪೋಸ್ಟ್ಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಪೀಪಲ್ಸ್ಗಳಿಗೆ ಅವರು ಫಿಲ್ ಮಾಡ್ತಾರೆ. ಈ OBC ಕ್ಯಾಂಡಿಡೇಟ್ಸ್ಗಳನ್ನ ಏನಂತ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆರ್ ಡಿಕ್ಲೇರ್ಡ್ NFS ಅಂತ ಹೇಳಿದ್ರೆ ಅಂದ್ರೆ ನನ್ ಫೌಂಡ್ ಸೂಟಬಲ್. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಪೋಸ್ಟಿಗೆ ಅಥವಾ ಸೀಟಿಗೆ ಅರ್ಹರಲ್ಲ ಅಂತ ಹೇಳಿ NFS ಅಂತ ಡಿಕ್ಲೇರ್ ಮಾಡಿ ಆ ಒಂದು ಸೀಟನ್ನು ಜನರಲ್ ಕ್ಯಾಟಗರಿ ಪೀಪಲ್ಗೆ ಫಿಲ್ ಮಾಡುವಂಥದ್ದು. ಸೊ ಇದರಲ್ಲೇ ಗೊತ್ತಾಗ್ತಿದೆ ಸೊ ಎಷ್ಟು ಒಂದು ಜಾಬ್ಸ್ ಅಲ್ಲಿ ಆಗಿರ್ಬೋದು ರಿಕ್ರೂಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಅಡ್ಮಿಷನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ OBC ಕೋಟಾದಲ್ಲಿ ಸಿಗ್ತಿರುವಂತಹ ಬೆನಿಫಿಟ್ಸ್ಗಳು ಎಷ್ಟು ಕಡಿಮೆ ಯುಟಿಲೈಸ್ ಆಗ್ತಿದೆ ಆ ಒಂದು ಕೆಟಗರಿಯ ಪೀಪಲ್ಗಳಿಗೆ ಅಂತ ಹೇಳಿ. ಹಾಗಾಗಿ ಈ ಕಮಿಷನ್ ಅನ್ನ ಫ್ರೇಮ್ ಮಾಡಲಾಗಿತ್ತು 2017 ನಲ್ಲಿ, ಅಕ್ಟೋಬರ್ 2017 ನಲ್ಲಿ. ಸೊ ಟಿಲ್ 3 years ಅದು ಎಕ್ಸಾಮಿನ್ ಮಾಡ್ತಾನೆ ಇದೆ, ಇನ್ನು ಯಾವುದೇ ರೀತಿಯಾದಂತಹ ಒಂದು ಸ್ಟೆಪ್ಸ್ ಅನ್ನ ಕೈಗೊಂಡಿಲ್ಲ. ಸೊ ಬಟ್ ಇಟ್ಸ್ ಬೀನ್ ಸೆಡ್ ದಟ್ ಈಗ ಡ್ರಾಫ್ಟ್ ರಿಪೋರ್ಟ್ ಆಲ್ರೆಡಿ ತಯಾರಾಗಿದೆ ಅಂತ ಹೇಳಿ. ಸೊ ಇದು ಏನಕ್ಕೆ ಮತ್ತೆ ಲೈಟಿಗೆ ಬಂದಿದ್ದು ಅಂತ ಹೇಳಿದ್ರೆ ಸೊ ಆಸ್ ಐ ಸೆಡ್ SC ST ಕೆಟಗರೈಸ್ ನ ಮಾಡಬಹುದು, ಸ್ಟೇಟ್ಸ್ಗಳಿಗೆ ಆ ಒಂದು ರೈಟ್ ಇದೆ ಅಂತ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನು ಕೊಡ್ತು SC ST ಕೆಟಗರಿ ಅವರಿಗೆ. ಹಾಗಾಗಿ ಇದು ಆಗಿ ಒಂದು ಏನು ಕಮಿಷನ್ ಫಾರ್ಮೇಷನ್ ಆಯ್ತು OBC ರಿಲೇಟೆಡ್ ಸಬ್ ಕೆಟಗರಿಯ ಬಗ್ಗೆ, ಇದು ಆಗಿ ಆಲ್ಮೋಸ್ಟ್ 3 years ಆಗ್ತಾ ಬಂತು. ಸೊ ಹಾಗಾಗಿ ಇದು ಲೈಟಿಗೆ ಬಂದಿರೋ ಅಂಥದ್ದು. ಸೊ ಏನು ಈ ದಿನ ನಾವು ಡಿಸ್ಕಸ್ ಮಾಡಿದ್ವಿ ಸಬ್ ಕೆಟಗರೈಸೇಷನ್ ಆಫ್ OBCs ಬಗ್ಗೆ, ಇದು ಆಲ್ಮೋಸ್ಟ್ ಓರಿಯೆಂಟೆಡ್ ಟು ಮೇನ್ಸ್ ಅಂತಲೇ ಹೇಳ್ಬೋದು, ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ. ಸೊ ಹಾಗಾಗಿ ನಾವು ಏನಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸಬ್ ಕೆಟಗರೈಸೇಷನ್ ಆಫ್ OBCs, ಇದು ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಆಲ್ ಯು ಪೀಪಲ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.